ಡಾಕ್ಟರ್ ಸುಬೇಶ್ ಎಸ್ 133 ಮತಗಳು. ಇದರಲ್ಲಿ ಇಬ್ಬರು ಗುಗಟ್ಟೆಗೋಳ 630. ಶ್ರೀಮತಿ ರೂಪಶ್ರೀ ಬಿವಿ 386. ಎ ಶ್ರೇಣಿಯ ಅಧಿಕಾರಿಗಳ ವೃತ್ತದಲ್ಲಿ ಅವಿನಾಶ್ ಜೇರಾಡ್ 671 ಮತಗಳು, ಡಾಕ್ಟರ್ ಅಶೋಕ್ ಎಚ್ ಸಿ 512 ಮತಗಳು, ತನುಜಾ ಸಿಎಲ್ 577 ಮತಗಳು, ನಾಗೇಶ್ ಸಿಎಲ್ 584 ಮತಗಳು, ರಾಜ್ಕುಮಾರ್ ಆರ್ 18 ಮತಗಳು, ಮತಗಳು. ಇವರಲ್ಲಿ ಅವಿನಾಶ್ ಜೇರಾಡ್ ನಾಗೇಶ್ ಸಿಎಲ್ 584 ಮತಗಳನ್ನು ಗಳಿಸಿ ಎರಡನೇ ಸ್ಥಾನದಲ್ಲಿ, ತನುಜಾ ಸಿಎಲ್ 572 ಮತಗಳನ್ನು ಗಳಿಸಿ ಮೂರನೇ ಸ್ಥಾನದಲ್ಲಿ ಜಯಿಸಿದ್ದಾರೆ. ಶ್ರೇಣಿಯ ಅಧಿಕಾರಿಗಳ ವೃತ್ತದಲ್ಲಿ ಅಕ್ಷಯ್ ಎಸ್ ಟಿ 179 ಮತಗಳು, ಬಿ ಗಂಗಾಧರ್ 373 ಮತಗಳು, ತಮ್ಮಣ್ಣಗೌಡ ಎನ್ 232 ಮತಗಳು, ದಶರಥ ರಾಜೇ ಅರಸ್ 533 ಮತಗಳು, ನರಸಿಂಗರಾವ್ ಎಂಜಿ ಯಲ್ಲಪ್ಪ ಉಪ್ಪಾರಟ್ಟಿ 360 ಮತಗಳು. ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ದಶರಥ ರಾಜೇ ಅರಸ್ ಎಚ್ ಅವರು 533 ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ. ಎರಡನೇ ಸ್ಥಾನದಲ್ಲಿ ನರಸಿಂಗರಾವ್ ಎಂಜಿ 481 ಮತಗಳನ್ನು ಆಯ್ಕೆಯಾಗಿದ್ದಾರೆ. ಮೂರನೇ ಸ್ಥಾನದಲ್ಲಿ ಬಣಕಾರ್ ಪ್ರಕಾಶ್ ಕುಮಾರ್ 466 ಮತಗಳನ್ನು ಗಳಿಸಿ ಜಯಶೀಲರಾಗಿರುತ್ತಾರೆ. ನಾಲ್ಕನೇ ಸ್ಥಾನದಲ್ಲಿ ಪ್ರದೀಪ್ ಎ ಕುಲಕರ್ಣಿ 457 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಐದನೇ ಸ್ಥಾನದಲ್ಲಿ ಎಸ್ ಟಿ ನಾಗರಾಜ್ 446 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಆರನೇ ಸ್ಥಾನದಲ್ಲಿ ಆರ್ ರವಿರಾಜ್ 388 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಏಳನೇ ಸ್ಥಾನದಲ್ಲಿ ಬಿ ಗಂಗಾಧರ್ 371 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಎಂಟನೇ ಸ್ಥಾನದಲ್ಲಿ ಶ್ರೀಶೈಲಪ್ಪ ನಾಗಪ್ಪ ಕಡಿ 365 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಕೊನೆಯದಾಗಿ ಶ್ರೀ ಶ್ರೇಣಿಯ ನೌಕರರ ವೃತ್ತದಲ್ಲಿ ಗುರುಲಿಂಗಪ್ಪ 471 ಮತಗಳು, ಗೋಕುಲ್ ಕೆ 186 ಮತಗಳು, ಗಂಗಾಧರ್ ನಾಯ್ಕ ಎಸ್ 232 ಮತಗಳು, ತೀರ್ಥಕುಮಾರ್ ಎಸ್ ಕೆ 192 ಮತಗಳು, ದೀಪಿಕಾ ಎನ್ 53 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ನಾಲ್ಕನೇ ಸ್ಥಾನದಲ್ಲಿ ಮಹೇಶ್ ಕುಮಾರ್ 434 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಐದನೇ ಸ್ಥಾನದಲ್ಲಿ ಕೆ ನಾಗರಾಜ 413 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಆರನೇ ಸ್ಥಾನದಲ್ಲಿ ಶಶಿಕಾಂತ ಗೂಳಪ್ಪ ನೇಸರ್ಗಿ 404 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಏಳನೇ ಸ್ಥಾನದಲ್ಲಿ ನಿಸಾರ್ ಅಹಮದ್ ಸಿ 396 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಎಂಟನೇ ಸ್ಥಾನದಲ್ಲಿ 356 ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ. ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ಮತ್ತು ಶುಭಾಶಯಗಳು. ಎಲ್ಲ ಶ್ರಮಪಟ್ಟ ನಮ್ಮ ಎಲ್ಲ ಸ್ನೇಹಿತರಿಗೂ ಇದ್ರ ಮೂಲಕ ಧನ್ಯವಾದ ತಿಳಿಸ್ಕೊಳ್ತೇನೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ ಅದನ್ನು ನಡೆಸ್ಕೊಡ್ತೀವಿ ಸರ್. ಓಕೆ. 415 ನಮ್ಮ ಪರಿಚಯ ಹೇಳಿ ಸರ್. ನಾವು ನಾಗರಾಜ್ ಕೆ ಅಂತ PWD ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಫ್ರೀಯಾಗಿ ಸಿ ಗ್ರೂಪ್ ವೃಂದದಲ್ಲಿ 5ನೇ ಸ್ಥಾನದಲ್ಲಿ ಬಂದಿದ್ದೀವಿ ಸರ್. ಓಕೆ ಸರ್. ಮತ್ತು ಲೆಕ್ಕಪತ್ರ ಇಲಾಖೆಯ ಅಧಿಕಾರಿ ಹಾಗೂ ನೌಕರ ಸಂಘದ ಚುನಾವಣೆ ಇವತ್ತು ನಡೆದಿತ್ತು. ಈ ಚುನಾವಣೆಯಲ್ಲಿ 1337 ಮತಗಳಿತ್ತು. ಆ 1337 ಮತಗಳಲ್ಲಿ 764 ಮತಗಳನ್ನು ಬಂದಿದೆ. 764 ಮತಗಳು ಅಂದರೆ 80% ನಮ್ಮ ಇಲಾಖೆ ಅಧಿಕಾರಿ ನೌಕರಗಳು ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಮುಂದಿನ ಯೋಜನೆ ನಾವು ಯಾವುದೇ ಥರದ, ಯಾಕೆಂದರೆ ಐ ಆಮ್ ರೆಪ್ರೆಸೆಂಟೇಟಿಂಗ್ ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ ಆಫೀಸರ್ಸ್ ಅಂಡ್ ಗ್ರೂಪ್ ಸಿ ಆಫೀಸರ್ಸ್ ಬಂದಿದ್ದೆ ಅಂತ ಎಲ್ಲ ಅಧಿಕಾರಿ ನೌಕರರುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ.